ಹೋರ್ಮುಜ್ ಜಲಸಂಧಿ ಓಪನ್ ಮಾಡುವ ಬಗ್ಗೆ ದೊಡ್ಡ ಸುಳಿವನ್ನು ಕೊಡ್ತಿರೋದು ಟ್ರಂಪ್. ಇರಾನ್ನಿಂದ ದೊಡ್ಡ ಗಿಫ್ಟ್ ಬಂದಿದೆ ಅಂತ ಅಮೆರಿಕ ಅಧ್ಯಕ್ಷ ಮಾತಾಡ್ತಿರೋದು. ಇರಾನ್ ಹೇಳ್ತಾ ಇಲ್ಲ ಇದನ್ನು. ಏನೇ ಇದ್ದರೂ ಈಗ ನಾವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀವಿ, ಏನು ಮಾತಾಡ್ತಿದ್ರು ಟ್ರಂಪೇ ಮಾತಾಡ್ತಿರೋದು. ಇರಾನ್ ಮಾತನಾಡಿದ್ದು ಕಡಿಮೆ, ಏನಿದ್ರು ಟ್ರಂಪೇ. ಇಸ್ರೇಲ್ ಕೂಡ ಮಾತಾಡ್ತಿಲ್ಲ ರೀ, ಬೆಂಜಮಿನ್ ನೆತನ್ಯಾಹು ಕೂಡ ಏನೂ ಮಾತಾಡ್ತಾ ಇಲ್ಲ. ಮಾತಾಡ್ತಿರೋದು ಎಲ್ಲ ಟ್ರಂಪೇ. ಇರಾನ್ ವರ್ಷನೂ ಮಾತಾಡ್ಬಿಡೋದು. ಇರಾನ್ ಅವ್ರು ಏನು ಹೇಳಿದ್ದಾರೋ ಹೇಳಿಲ್ವೋ, ಅವ್ರು ಹೇಳಿದ್ದಾರೆ ಅಂತ ಈ ಮನುಷ್ಯ ಹೇಳಿಬಿಡೋದಿಲ್ಲಿ. ಕದನ ವಿರಾಮ ಆಗಿಬಿಟ್ಟಿದೆ ಅಂತ ಹೇಳಿಬಿಡೋದು. ಇರಾನಲ್ಲಿ ಯಾವುದೋ ದೊಡ್ಡ ವ್ಯಕ್ತಿ, ಅನಾಮಿಕ ವ್ಯಕ್ತಿ ನನ್ನ ಜೊತೆ ಮಾತಾಡ್ಬಿಟ್ಟಿದ್ದಾನೆ, ನಾವೆಲ್ಲ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದೀವಿ, 5 ದಿನ ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು, ಏಕಪಕ್ಷೀಯ. ಇರಾನಿಂದ ಕೇಳಿದ್ರೆ ಮೊಜ್ತಬಾ ಮಾತಾಡಿದ್ರೆ ಏನ್ರಿ ಅಂದರೆ ಇಲ್ಲ ನಾನು ಮಾತಾಡಿಲ್ಲ ಅಂತಾರೆ. ಇನ್ನೊಬ್ರು ಯಾರೋ ಅಲ್ಲಿನ ಸ್ಪೀಕರ್ನ ಕೇಳಿದ್ರೆ ನಾವು ಮಾತಾಡಿಲ್ಲ ಅಂತಾರೆ. IRGC ಕೇಳಿದ್ರೆ ನಾವು ಯಾರೂ ಮಾತಾಡಿಲ್ಲ ಅಂತಾರೆ. ಪ್ರತಿಯೊಂದು ಏಕಪಾತ್ರ ಅಭಿನಯ ಟ್ರಂಪ್ದು. ಇಡೀ ಈ ಒಂದು ವಾರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಈ ಮನುಷ್ಯನನ್ನು ನೆನಪಿಟ್ಕೊಳ್ಳಿ. ಈ ಒಂದು ವಾರ್ ಬಹಳ ಕಾಲದವರೆಗೂ ಇತಿಹಾಸದಲ್ಲಿ ನೆನಪಿರುವಂಥ ಒಂದು ವಾರ್. ಅಮೆರಿಕದ ಒಬ್ಬ ಅಧ್ಯಕ್ಷ ಯಾವ ರೀತಿ ಏಕಪಾತ್ರ ಅಭಿನಯ ಮಾಡ್ತಾಯಿದ್ರು, ಎಲ್ಲ ಕ್ಯಾರೆಕ್ಟರ್ಗಳನ್ನು ಒಬ್ಬನೇ ಅಭಿನಯಿಸ್ತಾ ಇರೋದು, ಆ ರೀತಿ ಆಗಿಬಿಟ್ಟಿದೆ ಇದು. ನೀವು ಇದ್ರ ವರ್ಷನ್ನ ನಾವು ಯಾವಾಗ ಕನ್ಫರ್ಮ್ ಆಗುತ್ತೆ ಹೇಳಿ? ಇದು ಇರಾನ್ ಕೂಡ ಆ ಥರ ಮಾತಾಡಿದರೆ ಕನ್ಫರ್ಮ್ ಆಗುತ್ತೆ. ಹೌದು, ನಾನು ದೊಡ್ಡ ಗಿಫ್ಟ್ ಕಳಿಸಿದ್ದೀನಿ, ನಾನು ಅಮೆರಿಕ ಅಧ್ಯಕ್ಷ ಜೊತೆ ಮಾತಾಡಿದ್ದೀನಿ ಅಂದರೆ ದೊಡ್ಡ ವಿಷಯ ಅಲ್ವಲ್ಲ ಅದು? ಇರಾನ್ ಮೀಡಿಯಾದಲ್ಲಿ ಬರಲೇಬೇಕಲ್ಲ ಅದು? ಇರಾನ್ ಹೇಳಬೇಕಲ್ಲ, ಅಟ್ಲೀಸ್ಟು ಒಂದು ಪೋಸ್ಟ್ ಮಾಡಬೇಕಲ್ಲ, ಹೌದು ನನ್ನ ಟ್ರಂಪ್ ನಡುವೆ ಇಂಥ ಮಾತುಕತೆ ನಡೆದಿದೆ ಅಂಥೇಳಿ. ಅದೇನಿಲ್ಲ, ಎಲ್ಲವೂ ಏಕಪಕ್ಷೀಯ. ಇರಾನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಥೇಳಿ ಇದೀಗ ಅಧ್ಯಕ್ಷ ಮಾತಾಡ್ತಿರೋದು. ತೈಲ ಮತ್ತು ಅನಿಲಕ್ಕೆ ಸಂಬಂಧಪಟ್ಟಂಥ ಗಿಫ್ಟ್ ಕಳಿಸಿದ್ದಾರೆ. ಕೀಪ್ ಇನ್ ಮೈಂಡ್, ಹೋರ್ಮುಜ್ ಜಲಸಂಧಿ ನಾನು 5 ದಿನ ಯುದ್ಧ ಮಾಡಲ್ಲ ಅಂತ ಹೇಳಿ ಆದ ಮೇಲೆ ನಿಮಗೆ ಗೊತ್ತಿರಲಿ, ಆಟೋಮ್ಯಾಟಿಕಲಿ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ $10 ಕೆಳಗಡೆ ಇಳೀತು. ಅದರ್ವೈಸ್ ಅದು 120, 130, 180 ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿತ್ತು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್. ಈ ಥರ $180 ಆಗಿಬಿಟ್ರೆ ಬರೀ ಇರಾನ್ಗೆಲ್ಲ ನಷ್ಟ. ಅದು ಇರಾನ್ಗೇನೋ ಲಾಸ್ ಮಾಡ್ತಾಯಿದ್ದೀವಿ ನಾವು ಅಂದ್ಕೊಳ್ತಾರೆ ಅನೇಕರು. ನೋ, ಇಡೀ ವಿಶ್ವಕ್ಕೆ ನಷ್ಟ ಅದು. $60-70 ಇದ್ದಂಥ ಕ್ರೂಡ್ ಆಯಿಲ್ಲು $180 ಆದರೆ, $200 ಆದರೆ ಇಡೀ ವಿಶ್ವಕ್ಕೆ ಪ್ರಾಬ್ಲಮ್ ಅದು. ಅದು ಯುರೋಪ್ಗೂ ಪ್ರಾಬ್ಲಮ್ಮೇ, ಪಾಶ್ಚಾತ್ಯ ರಾಷ್ಟ್ರಗಳಿಗೂ ಸಮಸ್ಯೆಯೇ, ಪೌರಾತ್ಯ ರಾಷ್ಟ್ರಗಳಿಗೂ ಸಮಸ್ಯೆನೇ. ಜಪಾನ್ಗೂ ಪ್ರಾಬ್ಲಮ್ಮೇ ಅದು, ಚೀನಾಗೂ ಪ್ರಾಬ್ಲಮ್ಮೇ, ಇಂಡಿಯಾಗೂ ಪ್ರಾಬ್ಲಮ್ಮೇ, ಅಥವಾ ಯುರೋಪ್ ದೇಶಗಳಿಗೂ ಪ್ರಾಬ್ಲಮ್ಮೇ ಅದು. ಆಸ್ಟ್ರೇಲಿಯಾ ತೊಗೊಳ್ತಿರೋ, ಜರ್ಮನಿ ತೊಗೊಳ್ತಿರೋ, ಫ್ರಾನ್ಸ್ ಅಂತಿರೋ, UK ಅಂತಿರೋ, ಯಾವುದಾದ್ರೂ ಆಗಿರಲಿ, ಅಮೇರಿಕಾಗೂ ಪ್ರಾಬ್ಲಮ್ಮೇ. ಇದನ್ನೇನಾದರೂ ಟ್ರಂಪ್ 5 ದಿನ ಬ್ರೇಕ್ ಹಾಕದೇ ಇದ್ದಿದ್ದರೆ, ನಾನು ಯುದ್ಧ ಮಾಡಲ್ಲ ಅಂತ ಹೇಳದೇ ಇದ್ದಿದ್ದರೆ, ಹೀಗೆ ಕಂಟಿನ್ಯೂ ಆಗಿಬಿಟ್ಟಿತ್ತು ಬೆಲೆ. ಆ ಥರ ಹೇಳುವ ಮೂಲಕ ಹೋರ್ಮುಜ್ ಯಾವತ್ತೂ ಕ್ಲೋಸೇ ಆಗಿರೋದು. ಏನು ಬಿಟ್ಬಿಟ್ಟಿಲ್ಲ, ಎಲ್ಲ ಹಡಗು ಹೋಗ್ಬಿಡಿ ನೀವು ಅಂತ ಹೇಳಿ. ಯಾವುದೋ 1, 2, 3 ಬಿಡ್ತಾ ಇದ್ದಾರೆ ಅಷ್ಟೇ ಅವರು. ಇದನ್ನು ಹೇಳೋ ಮೂಲಕ ಏನು ಮಾಡಿದ್ದು ಅಂದರೆ, ಆ ಕ್ರೂಡ್ ಆಯಿಲ್ ಈ ಥರ ರಾಕೆಟ್ ಥರ ಹೋಗ್ತಿತ್ತಲ್ಲ, ನಿಲ್ಲಿಸುವಂಥ ಒಂದು ಪ್ರಯತ್ನ ಆಯ್ತು ಇಲ್ಲಿ. ಸೊ ಇದಕ್ಕೀಗ ಟ್ರಂಪ್ ಹೇಳ್ತಿರೋದೇನು ಅಂದರೆ, ಅವರೇ, ಯಾಕಂದರೆ ಮುಖ ಉಳಿಸ್ಕೋಬೇಕಲ್ಲ, ಫೇಸ್ ಸೇವಿಂಗ್ ಎಕ್ಸಸೈಸ್ ಅಂತಾರೆ ಇದನ್ನು. ಮುಖ ಉಳಿಸಿಕೊಳ್ಳುವಂಥ ಎಕ್ಸಸೈಸಸ್ಸನ್ನು ಮಾಡ್ತಿರೋದು ಟ್ರಂಪ್ ಇಲ್ಲಿ. ತೈಲ ಮತ್ತು ಅನಿಲ ಸಂಬಂಧಪಟ್ಟಂಥ ಗಿಫ್ಟನ್ನು ಕಳಿಸಿದ್ದಾರೆ ಅಪಾರ ಪ್ರಮಾಣದ. ಈಗ ವಿಶ್ವಕ್ಕೆ ಪೂರ್ತಿ ಆ ಥರ ಆಗಿಬಿಟ್ಟಿದ್ದರೆ, ಎಲ್ಲರ ಬೆಲೆ ಜಾಸ್ತಿ ಆಗಿದ್ದಿದ್ರೆ ಇಡೀ ವಿಶ್ವ ಟ್ರಂಪ್ ಕಡೆ ಮುಖ ಮಾಡಿ ನಿಂತ್ಕೊಳ್ತಾ ಇತ್ತು. ನಿನ್ನಿಂದ ಎಲ್ಲ ಆಗ್ತಿರೋದು ಇದು, ನಿನ್ನಿಂದ ಇಡೀ ವಿಶ್ವದ ಈ ಥರದ ಆರ್ಥಿಕತೆ ಹದಗೆಟ್ಟು ಹೋಗ್ತಾ ಇದೆ, ಹಾಳಾಗಿ ಹೋಗ್ತಾ ಇದೆ, ನನಗೆ ಅದೇನು ಗೊತ್ತಿಲ್ಲ, ಯುದ್ಧ ಸ್ಟಾಪ್ ಮಾಡು ಅಂತ ಹೇಳ್ತಾ ಇದ್ರು, ಪ್ರೆಷರ್ ಹಾಕ್ತಾಯಿದ್ರು. ಈಗ ನೀನು ಅನುಭವಿಸುವಂತಾಯಿತು. ಅಮೆರಿಕಾದಲ್ಲೂ ಇನ್ಫ್ಲೇಷನ್ ಇದೆ, ಇನ್ಫ್ಲೇಷನ್ ಅಮೆರಿಕಾದಲ್ಲೂ ಇದೆ, ಇರಾನ್ನಲ್ಲೂ ಇದೆ. ನೀನು ಅನುಭವಿಸಿದನ್ನ ಅಂತ ಹೇಳ್ತಾ ಇದ್ರು. ಎಲ್ಲೂ ಬೆಲೆ ಏರಿಕೆ ಆಗ್ತಾಯಿತ್ತು, ಅಲ್ಲೂ ಸಂಬಳ ಏನು ಜಾಸ್ತಿ ಆಗಲ್ಲ, ಅಲ್ಲೂ ಜಾಬ್ ಲಾಸ್ ಆಗ್ತಿತ್ತು, ಅನೇಕ ಕಡೆಯಲ್ಲಿ ಜಾಬ್ ಲಾಸ್ ಆಲ್ರೆಡಿ ಆಗ್ತಾ ಇದೆ. ಸೊ ಹೀಗಿದ್ದಾಗ ಟ್ರಂಪ್ ಪ್ಲ್ಯಾನ್ ಇದು. ಅಪಾರ ಪ್ರಮಾಣದ ಹಣದ ಮೌಲ್ಯದ ಗಿಫ್ಟ್ ಆಗಿಬಿಟ್ಟಿದೆ ಇಲ್ಲಿ ಇರಾನ್ನಿಂದ ಅಂತ ಇದೇ ಟ್ರಂಪ್ ಹೇಳ್ತಿರೋದು. ಒಂದು ಒಪ್ಪಂದವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇರಾನ್ ಅಮೆರಿಕ ಯುದ್ಧ ಅಂತ್ಯದ ಬಗ್ಗೆ ಸುಳಿವನ್ನು ಕೊಡ್ತಿರೋದು ಟ್ರಂಪ್. ಇರಾನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಹೀಗಾಗಿ 5 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಮಾಡಿದ್ದೀನಿ. ಇರಾನ್ ಸಂಪರ್ಕಿಸಲು ಅವರ ಬಳಿ ಏನು ಉಳಿದಿಲ್ಲ. ಇರಾನ್ ಜೊತೆ ನಾನು ಸಂಧಾನದ ಮಾತನಾಡಿದ್ದೀನಿ. JD ವ್ಯಾನ್ಸ್, ಮಾರ್ಕೋ ಕುಶ್ನರ್ ಭಾಗಿಯಾಗಿದ್ದಾರೆ. ಇರಾನ್ ಜೊತೆಗಿನ ಮಾತುಕತೆಯ ಬಗ್ಗೆ ಟ್ರಂಪ್ ಈ ಥರ ಹೇಳಿಕೆಯನ್ನು ಕೊಟ್ಟಿರೋದು. I don't trust anybody. I don't trust you. I mean, that's only because I know you. But if I didn't know you, I'd probably have more trust. But I don't trust anyone. Why bother talking to them? Why do you say that? Why do you say what makes you trust? Do you think I trust them? I don't trust them. Then why bother talking to them? Because they're going to make a deal. They're going to make a deal. They did something yesterday that was amazing, actually. They gave us a present, and the present arrived today. And it was a very big present worth a tremendous amount of money. And I'm not going to tell you what that present is, but it was a very significant prize.
And they gave it to us, and they said they were going to give it. Turning point to make you want to pursue a ceasefire. A few days ago, you said you wanted to continue bombing Iran. Now you want to pursue peace talks. Was there something The that fact happened? that they're talking to us and they're talking sense. And remember, it all starts with they cannot have a nuclear weapon. Just, I said yesterday, they said, what are the top 10? I said, well, number 1, 2, and 3 is they can't have a nuclear weapon. And they're not going to have a nuclear weapon. And we're talking about that. So you And think maybe I don't want to say in advance, but they've agreed. I know you said there's a bunch of people from the administration who are negotiating with Iran. There's been reports that the vice president is leading those negotiations. Is that true? Well, he's involved in them. JD is involved, and Marco's involved, and Jared Kushner's involved, very smart guy, and Steve Witkoff, smart guy, is involved. And I'm involved. Why? I'm going to be so big. Oh, I don't want to talk about it. I'm the president of the United States, Tom, and I'm not going to talk about it. It's beneath me to talk about saving millions of lives, because that's what you're talking about. You're talking about saving millions of lives.